ಪಾಕಿಸ್ತಾನ ಭಯೋತ್ಪಾದಕರ ತವರು. ಇಲ್ಲಿ ಅದೆಷ್ಟೋ ಭಯೋತ್ಪಾದಕರು ಹುಟ್ಟಿಗೆ ಕಾರಣವಾಗಿ ಶತ್ರು ದೇಶದ ಮೇಲೆ ಸವಾರಿ ಮಾಡ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಪಾಕಿಸ್ತಾನ ಒಂಥರ ಭಯೋತ್ಪಾದಕರ ಕಾರ್ಖಾನೆ ಅಂತಲೇ ಹೇಳ್ಬೋದು. ಆದರೆ ಪಾಕ್ ಯಾರನ್ನ ಹುಲ್ಲು ಹಾಕಿ ಸಾಕ್ತಿದ್ರೋ ಅದೇ ಭಯೋತ್ಪಾದಕರು ಈಗ ಪಾಕ್ಗೂ ತಲೆನೋವು ಹಾಕಿದ್ದಾರೆ. ಪಾಕ್ ಮೇಲೆ ಅಟ್ಯಾಕ್ ಆಗ್ತಿದೆ. ಆದರೆ ಈಗ ಅದೇ ಭಯೋತ್ಪಾದಕರು ಹೆಣಗಳು ಪಾಕಿಸ್ತಾನದಲ್ಲಿ ಬೀಳ್ತಾವೆ. ಅಲ್ಲದೆ ಪಾಕಿಸ್ತಾನ ಎರಡು ತುಂಡಾಗುತ್ತೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಹಾಗಿದ್ರೆ ಅಲ್ಲಿ ಏನಾಗ್ತಿದೆ, ಪಾಕ್ ಎಷ್ಟು ಸೇಫ್ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ಪಾಕಿಸ್ತಾನದಲ್ಲಿ ಭಾರತದ ಶತ್ರುಗಳ ನಿರ್ಮೂಲನೆ ಮುಂದುವರೆದಿದೆ. ಪಾಕಿಸ್ತಾನದಲ್ಲಿ ಅಪರಿಚಿತ ಬೈಕ್ ಸವಾರ ಒಂದು ದೊಡ್ಡ ಕೃತ್ಯವನ್ನು ನಡೆಸಿದ್ದಾನೆ. ಇದು ಕೃತ್ಯಕ್ಕೆ ಅಂತ ಹೇಳೋಕ್ಕಿಂತ ಅವನ ಒಂದು ದುರುದ್ದೇಶ ಒಳ್ಳೆದಿತ್ತೋ ಕೆಟ್ಟದಿತ್ತೋ ಗೊತ್ತಿಲ್ಲ. ಬೈಕ್ನಲ್ಲಿ ಬಂದ ಬಂದೂಕುದಾರಿಯೊಬ್ಬ ಭಯೋತ್ಪಾದಕನನ್ನು ಕೊಂದಿದ್ದಾನೆ. ಇದು ನಮಗೆ ಒಂದು ರೀತಿಯ ಒಳ್ಳೆಯ ಸುದ್ದಿನೇ. ಆ ಭಯೋತ್ಪಾದಕನ ಹೆಸರು ಮೌಲಾನಾ ಕೌಶಿಫ್ ಅಲಿ. ಈತ ಕುಖ್ಯಾತ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ. ಬೈಕ್ನಲ್ಲಿ ಬಂದ ಬಂದೂಕುದಾರಿಗಳು ಗ್ಯಾಂಗ್ ನಾಯಕ ಮೌಲಾನಿ ಕೌಶಿಫ್ ಅಲಿಯನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಮೌಲಾನಾ ಯುವಕರನ್ನ ಭಯೋತ್ಪಾದನತ್ತ ಸೆಳೆತಿದ್ದ ಮತ್ತು ಅವರಿಗೆ ತರಬೇತಿಯನ್ನು ನೀಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಕೌಶಿಫ್ ಅಲಿ ಅನೇಕ ಮಸೀದಿಗಳು ಮತ್ತು ಮದರಸಗಳ ಉಸ್ತುವಾರಿ ವಹಿಸಿದ್ದ ಎನ್ನಲಾಗಿದೆ. ಜಿಹಾದಿ ಉಪನ್ಯಾಸ ನೀಡ್ತಿದ್ದ ಕೌಶಿಫ್ ಈತ ಭಯೋತ್ಪಾದನೆಯನ್ನು ಕಲಿಸ್ತಾ ಇದ್ದ. ಅಲ್ಲದೆ ಪಾಕ್ ಯುವಕರನ್ನು ತನ್ನ ಸ್ವಂತ ಉದ್ದೇಶಕ್ಕಾಗಿ ದಾರಿ ತಪ್ಪಿಸ್ತಾ ಇದ್ದ. ಅವರನ್ನು ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಿಸಿಕೊಳ್ತಿದ್ದ. ಇದಲ್ಲದೆ ಅವರು ಭಯೋತ್ಪಾದನಾ ತರಬೇತಿ ಕೇಂದ್ರಗಳಲ್ಲಿ ಜಿಹಾದಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದ. ಕೌಶಿಫ್ ಅಲಿ ಭಯೋತ್ಪಾದನೆ ಸಂಘಟನೆಯೊಂದರ ರಾಜಕೀಯ ಸಂಘಟನೆಯಾದ PMML ನೊಂದಿಗೆ ಸಹಸಂಬಂಧ ಹೊಂದಿದ್ದ ಅಂತ ಹೇಳಿ ವರದಿಗಳು ತಿಳಿಸಿವೆ. ಅವ್ಯವಸ್ಥೆಯ ಆಗರವಾದ ಪಾಕಿಸ್ತಾನ. ಭಯೋತ್ಪಾದಕ ಕೌಶಿಫ್ ಅಲಿಯ ಹತ್ಯೆ ನಂತರ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದ ಅನೇಕ ಸಂಘಟನೆಗಳು ಪಾಕಿಸ್ತಾನ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದ್ದಾವೆ. ಇದರೊಂದಿಗೆ ಕೌಶಿಫ್ ಅಲಿಯ ಹಂತಕರನ್ನು ತಕ್ಷಣ ಬಂಧಿಸಬೇಕು ಅಂತ ಹೇಳಿ ಅವರು ಒತ್ತಾಯಿಸಿದ್ದಾರೆ. ಇಷ್ಟೇ ಅಲ್ಲ, ಕೌಶಿಫ್ ಅಲಿಯ ಹಂತಕರನ್ನು ಆದಷ್ಟು ಬೇಗ ಬಂಧಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂತಹ ಒಂದು ಪೋಸ್ಟ್ನಲ್ಲಿ ಕೌಶಿಫ್ ಅಲಿ ಮಾಡಿದ ಏಕೈಕ ತಪ್ಪು ಅವರು ಪಾಕಿಸ್ತಾನವನ್ನು ಪ್ರೀತಿಸುತ್ತಿದ್ರು ಅಂತ ಹೇಳಲಾಗಿದೆ. ಈತ ಒಬ್ಬನೇ ಅಲ್ಲ, ಈ ಹಿಂದೆ ಕೂಡ ಮೂವರು, ಈತ ಸೇರಿ 4ನೇಯವರು ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಈ ಭಯೋತ್ಪಾದಕರಲ್ಲಿ ಇಬ್ಬರು ರಸ್ತೆ ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಕೌಶಿಫ್ ಅಲಿ 1 ತಿಂಗಳಲ್ಲಿ 4ನೇ ಬಲಿಪಶು ಆಗಿದ್ದಾನೆ. ಅಂದರೆ 4ನೇ ಸಾವು ಇವಂದಾಗಿದೆ. ಕೌಶಿಫ್ ಅಲಿಯ ಹತ್ಯೆಯ ನಂತರ ಭಯೋತ್ಪಾದಕ ಸಂಘಟನೆಯ ಉನ್ನತ ನಾಯಕರಲ್ಲಿ ಮತ್ತೊಮ್ಮೆ ಒಂದು ಭೀತಿಯನ್ನು ಹರಡಿದೆ. ಈ ಬಾರಿ ಅವರು ಕೋಪವೆಲ್ಲ ಪಾಕಿಸ್ತಾನ ಸರ್ಕಾರ, ಅದರ ಗುಪ್ತಚರ ಸಂಸ್ಥೆ ಮತ್ತು ಉನ್ನತ ಸೇನಾ ಅಧಿಕಾರಿಗಳ ಮೇಲಿದೆ. ಇದೇ ಕಾರಣಕ್ಕೆ ಈ ಬಾರಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೌಶಿಫ್ ಅಲಿ ಬಗ್ಗೆ ಬಹಿರಂಗವಾಗಿ ಕಮೆಂಟ್ ಮಾಡಿದ್ದಾರೆ. ಹಾಗೆ ಪಾಕ್ ಯಾರಿಗೂ ಸೇಫ್ ಅಲ್ಲ ಅನ್ನೋದು ಕೂಡ ಈ ಮೂಲಕ ಗೊತ್ತಾಗುತ್ತೆ. ಪಾಕ್ನಲ್ಲಿ ಜನರಿಗೆ ಸರಿಯಾದ ಭದ್ರತೆ ಸಿಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗ್ತಿದೆ. ಯಾಕಂದರೆ ಅಲ್ಲಿ ಭಯೋತ್ಪಾದಕರದೇ ಸಾಕಷ್ಟು ಹಾವಳಿ ಇದೆ. ಅಲ್ಲಿ ಸೇನೆ ಇದ್ದೂ ಇಲ್ಲದಂತ ಇದೆ. ಹೀಗಾಗಿ ಅಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರಕ್ಷಣೆ ಇಲ್ಲ. ಅಲ್ಲಿ ಯಾರು ಏನು ಬೇಕಾದ್ರೂ ಬೇರೆ ದೇಶದಿಂದ ಹೋದವರಿಗೆ ಅವ್ರು ಯಾವ ರೀತಿ ರಕ್ಷಣೆ ಕೊಡ್ತಾರೋ ನಮಗಂತೂ ಗೊತ್ತಾಗಲ್ಲ. ಪಾಕಿಸ್ತಾನ 2 ತುಂಡಾಗಿ ಹೋಗುತ್ತೆ. ಈ ನಡುವೆ ಪಾಕಿಸ್ತಾನದ ಸದಸ್ಯರೊಬ್ಬರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ. ಅದುವೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಪಾಕಿಸ್ತಾನ 2 ತುಂಡಾಗಿ ಹೋಗುತ್ತೆ ಎಂದಿದ್ದಾರೆ. ಪಾಕಿಸ್ತಾನದ ಇಸ್ಲಾಂ ಧಾರ್ಮಿಕ ಮುಖಂಡ ಮತ್ತು ಸಂಸದ ಮೌಲಾನಾ ಫಜ್ಲರ್ ರೆಹಮಾನ್ ಅವರು 1971ರಲ್ಲಿ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶವಾಗಿ ರೂಪುಗೊಂಡಿದ್ದನ್ನು ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ನೆನಪಿಸಿದ್ದಾರೆ. ಸಂಸತ್ತಿನಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನದಿಂದ ಬಲೂಚಿಸ್ತಾನದ 5ರಿಂದ 7 ಜಿಲ್ಲೆಗಳು ಬೇರ್ಪಟ್ಟು ಸ್ವತಂತ್ರ ಘೋಷಿಸಿಕೊಳ್ಳಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧವನ್ನು ಉಲ್ಲೇಖಿಸಿದ ಅವರು, ಇದೇ ರೀತಿಯ ಪರಿಸ್ಥಿತಿ ಮತ್ತೆ ಉದ್ಭವಿಸಬಹುದು ಎಂದು ಅವರು ಎಚ್ಚರಿಸಿದರು. ಬಲೂಚಿಸ್ತಾನ ಜಿಲ್ಲೆಗಳು ಸ್ವತಂತ್ರ ಘೋಷಿಸಿದರೆ ವಿಶ್ವಸಂಸ್ಥೆಯು ಅವರ ಸ್ವತಂತ್ರವನ್ನು ಗುರುತಿಸಬಹುದು. ಇದಕ್ಕೆ ಕೋಣೆಯೊಂದರಲ್ಲಿ ಕೂತು ಬೇಕಾಬಿಟ್ಟಿ ನಿರ್ಧಾರ ತೆಗೆದುಕೊಳ್ಳುವುದೇ ಕಾರಣವೆಂದು ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನ ಒಂದು ಕಡೆ ಭಯೋತ್ಪಾದಕರ ಕಾಟದಿಂದ ತತ್ತರಿಸಿ ಹೋಗಿದೆ. ಜೊತೆಗೆ ರಾಜಕೀಯ ಮುಖಂಡರು ಏನಂದರೆ ಅವರು ಸರಿಯಾದ ಆಡಳಿತ ಮಾಡ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.